ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಯೋಮಯ ಆಗಿದೆ ಅನ್ನುವಂಥದ್ದನ್ನ ಇದು ತೋರಿಸ್ತದೆ. ನೀವು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಇದು ತೋರಿಸ್ತದೆ. ಹಾಗೆ ರಾಜ್ಯದ ಆದಾಯದ ವಲಯವಾರು ಸಂಯೋಜನೆ ನೋಡಿದ್ರೆ ಸೇವಾ ವಲಯದಿಂದ 69.87% ಬರ್ತದೆ ಅಂತ, ಕೈಗಾರಿಕೆಯಿಂದ 19.36%, ಕೃಷಿಯಿಂದ 10.77% ಬರ್ತದೆ ಅಂತ ಹೇಳಿದಿರಿ. ಇದನ್ನು ನೋಡಿದಾಗ ಅಧ್ಯಕ್ಷರೇ ಸುಮಾರು 70 ಭಾಗ ಸೇವಾ ವಲಯದಿಂದ ಬರೋದನ್ನ ನಿರೀಕ್ಷೆ ಮಾಡ್ತೀರಿ. ಈ ಸಾರಿ ಯುದ್ಧದಿಂದ ಜಗತ್ತಿನ ಆರ್ಥಿಕತೆ ಅಯೋಮಯ ಆಗಿದೆ. ಯುದ್ಧ ಇನ್ನೂ ನಿಲ್ಲಿಲ್ಲ. ಪೆಟ್ರೋಲಿಯಂ ಇದು ಸಾಗಾಣಿಕೆ ಇದು ಎಲ್ಲ ವ್ಯತ್ಯಾಸ ಆಗಿದೆ. ಹೀಗಾಗಿ ಸೇವಾ ವಲಯ ಅಯೋಮಯ ಆಗ್ತದೆ ಸಹಜವಾಗಿ. ಆದ್ದರಿಂದ ಈ ನಿಮ್ಮ ಯೋಜನೆ ನಿಮ್ಮ ಬಜೆಟ್ಟಿನ ಹಂತದಲ್ಲಿಯೇ ಅನುಮಾನಾಸ್ಪದ ಆಗಿದೆ. ಇದು ಇಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದರಿಂದಾಗಿ AI ತಂತ್ರಜ್ಞಾನ ಬಂದಿದೆ. ಇದರಿಂದಾಗಿ ITBT BPO ಇದರಿಂದ ಲಕ್ಷಗಟ್ಟಲೆ ಯುವಕರು ನಿರುದ್ಯೋಗಿಗಳಾಗಿ ಹೊರಗೆ ಬರುವಂತಹ ಒಂದು ಭಯಾನಕವಾದಂತಹ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಸೇವಾ ವಲಯದಲ್ಲಿ ನೀವು ಬರುವಂಥ 70% ಖಂಡಿತವಾಗೂ ಕೋತ ಆಗ್ತದೆ. ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ವೆಚ್ಚವನ್ನು ಕಡಿಮೆ ಮಾಡಲೇಬೇಕು. ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಿಮ್ಮ ವೆಚ್ಚ ಹೆಂಗೆ ಜಾಸ್ತಿ ಆಗ್ತಾ ಇದೆ, ಅನವಶ್ಯಕದ ವೆಚ್ಚಗಳಿಗೆ ನೀವು ಏನು ಮಾಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಏನೇನು ಸೌಲಭ್ಯಗಳನ್ನು ಕೊಟ್ಟು. ಯಾಕಂದರೆ ನಿಮಗೆ ರಾಜಕಾರಣದ ಅಸ್ಥಿರತೆ ಒಂಥರ ಕಾಡ್ತಾ ಇದೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ಹಿಡಿದಿಟ್ಟುಕೊಳ್ಬೇಕು ಅನ್ನುವಂಥ ಒಂದು ಭಾವನೆಯಿಂದ ಈ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಅನೇಕ ಶಾಸಕರುಗಳಿಗೆ ಕ್ಯಾಬಿನೆಟ್, ಅದಲ್ಲದೆ ರಾಜ್ಯದಿಂದ ತಾಲೂಕು ಮಟ್ಟದವರೆಗೆ ಗ್ಯಾರಂಟಿ ಸಮಿತಿಗಳು, ನಾವಿದು ಬಹಳ ದೊಡ್ಡ ಚರ್ಚೆ ಆಯ್ತು ಇಲ್ಲಿ, ನೀವೇನೋ ಸರಿ ಮಾಡ್ತೀವಿ ಅಂತ. ಅನಾವಶ್ಯಕ. ನಾವು ಶಾಸಕರು ನೀವು ನಾವೆಲ್ಲ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ಮಧ್ಯ ಆಫೀಸರ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ತಲೆ ಮೇಲೆ ಇನ್ನೊಬ್ಬರನ್ನ ತಂದು ಕೂರಿಸಿದ್ವಿ ಅನಾವಶ್ಯಕ. ಅವ್ರಿಗೆ ಸಂಬಳ, ಅವರ ಸದಸ್ಯರುಗಳಿಗೆ ಸಿಟ್ಟಿಂಗ್ ಫೀಸು. ಇದರ ಪರಿಣಾಮ ನೀವು ನಿಮ್ಮ ರಾಜಕೀಯ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಸರ್ಕಾರದ ದುಡ್ಡಲ್ಲಿ ಹಣ ಕೊಡ್ಬೋದು, ಹಂಚಿಬಿಡಿ ಅವ್ರನ್ನ ತೃಪ್ತಿ ಮಾಡಲಿಕ್ಕೋಸ್ಕರ. ಆದರೆ ರಾಜ್ಯದ ಬೊಕ್ಕಸ ಏನಾಗ್ತದೆ ಇದನ್ನು ನೋಡಿದಾಗ GSTPಯ 2.95% ಇದಕ್ಕೆ ತಗೊಂಡೋಗಿ ನಿಲ್ಲಿಸ್ತೀವಿ ನಾವು, ಸಾಲ ಇದು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಕೊನೆಯ ಹಂತದಲ್ಲಿ 3ನ್ನ ಮೀರಬಾರ್ದು ಅಂತೇಳಿ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ.